ಚಿಕನ್ ನಾನೇ ಮಾಡಲಿ ಅಂದ್ಬಿಟ್ಟು ನಾನು ಬರೋವರೆಗೂ ವೆಯ್ಟ್ ಮಾಡಿದ್ದಾರೆ. ಸೊ ನಾನು ಇವಾಗ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ತಿ, ಸ್ವಲ್ಪ ಕಾಯಿಲಿ ಎಣ್ಣೆ. ಹೊಟ್ಟೆ ಗುಳುಗುಳು ಅಂತಿದೆ. ನಿಶಂಗೆ ಊಟ ಹಾಕಿಲ್ಲ, ಕರ್ಕೊಬಂದಿದ್ದೀನಿ ಸುಮ್ಮನೆ. ಮಾಡುವ ವಿಧಾನ ಫಸ್ಟ್ ನೀವು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ನೀವು ಒಂದು ಸ್ವಲ್ಪ ಈರುಳ್ಳಿ ಹಾಕೋಬೇಕಾಗತ್ತೆ. ಆವಾಗ ಈ ಥರ ಸೌಂಡ್ ಬರುತ್ತೆ. ಇದು ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ನೀವು. ಕಿಚನ್ ವಿತ್ ಮಧುಗೌಡ. ಕರ್ಬೇವು ಹಾಕ್ಬೇಕಿತ್ತು, ಇದಕ್ಕೆ ಕರ್ಬೇವಿಲ್ಲ. ಸೊ ಇದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಕ್ಕೆ ಅರಿಶಿನ ಹಾಕ್ಬೇಕಿತ್ತು, ಕರ್ಬೇವು ಹಾಕ್ಬೇಕಿತ್ತು, ಅದೆರಡು ಮಿಕ್ಸಿಂಗು. ಇವಾಗ ಧನಿಯಾ ಪೌಡರ್ ಇದೆ. ರಕ್ತ ಬರ್ತಾ ಇಲ್ಲ, ಆದರೆ ಕುಯ್ಕೊಳ್ತು. ಬ್ಲಡ್ಡೇ ಇಲ್ಲ, ಅದಕ್ಕೆ ಬರ್ತಾ ಇಲ್ಲ. ಬಾ ನೋಡಿ ಗಾಯ್ಸ್, ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಇದು. ಅಣ್ಣ ಇನ್ನೊಂದು ಪೆಪ್ಪರ್ ಬೇಕಾಗುತ್ತೆ ಅನ್ಸುತ್ತೆ. ಇಲ್ಲ, ಅರ್ಧನೇ ಇರೋದು ಅದರಲ್ಲಿ. ಅಲ್ಲ, ಓಪನ್ ಆಗಿದೆ, ಅದು ಯೂಸ್ ಮಾಡಿದೆ ಅನ್ಸುತ್ತಮ್ಮ. ಪೆಪ್ಪರ್ ಚಿಕನ್ ಏನೇನು ಮಾಡಲಿ, ಇನ್ನೇನು ಮಾಡಿಕೊಡ್ಲಿ ಹೇಳು. ಮಟನ್ ಮಾಡಿದ್ದಾರೆ ನಮ್ಮಮ್ಮ. ಮಟನ್ 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 ನೋಡಿಲಿ. ಮಟನ್ ಯಾರ್ಯಾರಿಗೆ ಬೇಕು ಎಲ್ಲ ಹಂಗೆ ತಿನ್ಕೊಳ್ಳಿ. ದಿಸ್ ಇಸ್ ಮೈ ಮಾಮ್. ನಮ್ಮ ತಾಯಿಯವರು ಸ್ವಲ್ಪ ನಾಚಿಕೆ. ನೆಕ್ಸ್ಟ್ ಒಂದು ವೀಡಿಯೋಗೆ ಕರ್ಕೊಂಬರ್ತೀನಿ ನೋಡಿ. ಅದರೊಂದು ಸ್ವಲ್ಪ ಯಾವತ್ತೂ ಮಾಡಿಲ್ಲಲ್ಲ, ಈ ಮುಜುಗರ. ಆ್ಯಕ್ಚುಲಿ ನಮ್ಮಮ್ಮ ಸ್ವಲ್ಪ ಸೈಲೆಂಟು, ನಮ್ಮಣ್ಣ ಸ್ವಲ್ಪ ವೈಲೆಂಟ್ ಆಗಿದೆ. ಯಾವ ಥರ ಅಂದರೆ ನಮ್ಮ ಡ್ಯಾಡಿ ಟರ್ಮರಿಕ್ ಹಾಕೋಣ. ಓಕೆ, ಅಮ್ಮ ನಿಂಗೆ ನಾನಿಷ್ಟನಾ ಮದನ್ ಇಷ್ಟನಾ? ಹಾಂ ಅಮ್ಮ, ನಿಂಗೆ ನಾನಿಷ್ಟನಾ ಮದನ್ ಇಷ್ಟನಾ ಹೇಳು. ನಾನಿಷ್ಟನಾ ಮದನ್ ಇಷ್ಟನಾ? ಇಟ್ಸ್ ಓಕೆ. ಅವ್ನಿಗೇನು ಬೇಜಾರು ಮಾಡ್ಕೊಳಲ್ಲ, ಹೇಳು. ನಮ್ಮ ಮಮ್ಮಿಗೆ ನಾನೇ ಇಷ್ಟ, ಆದರೆ ಅವ್ನು ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಕರೆಕ್ಟು. ನನ್ನ ವಿಡಿಯೋದಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಪ್ಪ ರಕ್ಷಾಬಂಧನ್ ದಿವಸ, ಯುವರ್ ಬ್ರೋ ಲುಕ್ಸ್ ಸೋ ಡಲ್, ಐ ಥಿಂಕ್ ಈಸ್ ಸ್ಟ್ರೆಸ್ಡ್ ಅಂತ. ವಾಟ್ಸ್ ಯುವರ್ ಸ್ಟ್ರೆಸ್ ಆ್ಯಂಡ್ ವಾಟ್ಸ್ ಯುವರ್ ಟೆನ್ಷನ್? ಏನು ಹೇಳಿ, ನಿಮ್ಗೆ ಏನಾಗ್ತಿದೆ ಅನ್ನೋದು ಹೇಳಿ. ಯಾಕೋ, ಯು ಶುಡ್ ಬಿ ಪ್ರೌಡ್ ಆಫ್ ಮೀ. ಚಿಕನ್ ಹಾಕ್ತಾ ಇದ್ದೀವಿ ಗಾಯ್ಸ್ ಇವಾಗ. ಓಕೆ, ಯಾರೋ ನನ್ಗೆ ಹೇಳಿದರೆ ಗಾಯ್ಸ್ ಅನ್ನೋದು ಉಪಯೋಗಿಸ್ಬಿಡಿ ಅಂತ. ಓಕೆ, ನಾನು ಉಪಯೋಗಿಸಲ್ಲ, ಫ್ರೆಂಡ್ಸ್ ಅಂತೀನಿ ಇನ್ಮೇಲಿಂದ. ಸೊ ಚಿಕನ್ ಹಾಕಿ, ಉಪ್ಪು ಹಾಕಿ, ಅದೆಲ್ಲ ಚಿಕನ್ ಬೇಯಬೇಕು. ಯಾಕೆ ಮಮ್ಮಿ? ಬಟ್ ಇವತ್ತು ಕೊಡ್ತಾ ಇದೀವಿ ಅಧಿಕಾರನ, ಈ ಸಾಮ್ರಾಜ್ಯದ ಆಸ್ಥಾನವನ್ನು. ನೀನು ಕುಕ್ ಮಾಡಕ್ ಬರುತ್ತಾ? ನೀನೇನು ಕುಕ್ ಮಾಡಿದ್ಯಾ? ಯಾವತ್ತು ಒಂದಿನೂ ಮಾಡ್ಕೊಟ್ಟಿಲ್ವಲ್ಲೋ? ರೈಸ್ ಮಾಡ್ತೀನಿ, ನೀರು ಕಾಯಿಸ್ತೀನಿ, ಟೀ ಮಾಡ್ತೀನಿ. ಆಯ್ತು, ಟೀ ಮಾಡಂಗಾರೆ. ಅಲ್ಲ, ಅಮ್ಮ ತೊಳೆದಿಟ್ಟಿದ್ದಾರೆ ನೋಡು. ಆಯ್ತು ಮಾಡಪ್ಪ, ನೋಡ್ಲಿ ಅವರು ಅದು ಹೆಂಗೆ ಮಾಡ್ತೀಯ ನೀನು ಅನ್ನೋದು. ಹೆಂಗೋ ನಮ್ಮ ಮಮ್ಮಿಗೆ ರೆಸ್ಟ್ ಸಿಕ್ತು ಅಂತ ಹಂಗೆ ಜಾಗ ಖಾಲಿ ಮಾಡ್ಬಿಟ್ರು. ಬಾ ಮಾಡು ಟೀ. ನಾನು ಕುಡ್ದೇ ಇಲ್ಲ ಆವಾಗಲೇ, ಒಂಚೂರು ತಲೆ ನೋವ್ತೈತೆ. ಇದು ಏನಂತಾರೆ, ಇನ್ನೊಂದು ಪಾಯಿಂಟ್ ಹೇಳೋದೇನು,
ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಸುಳ್ಳು, ಇದಂತೂ ಶುದ್ಧ ಸುಳ್ಳು. ಅಮ್ಮ ಉಪ್ಪೆಲ್ಲಿದೆ? 6 ಗಂಟೆಗೆ ಸ್ಟಾರ್ಟ್ ಮಾಡಿ ಈಗ ಚಿಕನ್ ಹಾಕೋಳೆ. ಅಮ್ಮ ಉಪ್ಪಿಷ್ಟೇನಾ? ಹಾಂ, ಓಕೆ. ಇದರಲ್ಲೇ ಬೇಯುತ್ತೆ. ಇವಾಗ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ರೆ ಬೆಂದ್ಕೊಳ್ಳುತ್ತೆ ಉಪ್ಪು ಅಂತೀನಿ ಚಿಕನ್ನು. ಅದೇನು ಸಿಸ್ಟಮೆಟಿಕ್ ಅದು? ಇಲ್ಲ, ಈ ಕೈ ತ್ಯಾವ ಆಗಿದೆ, ಅದು ಉಪ್ಪು ತ್ಯಾವ. ಬಾ, ನೀನು ಟೀ ಮಾಡ್ಕೊಡ್ ಬರಮ್ಮ. ಫುಲ್ ಸ್ಕೋಪ್ ಕೊಟ್ಟೆ ಅಲ್ಲಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಬಾ ಮಾಡ್ಬಾ ಅಲ್ಲಿ. ಹಾಂ, ಬಾ ಮಾಡ್ಬಾ. ಓಕೆ, ನಾನು ಇವಾಗ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸಿಮ್ ಜಾಸ್ತಿ ಮಾಡಿ ಇದಕ್ಕೆ ಮುಚ್ಚಿಟ್ಟೆ. ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚಿಕನು, ಆಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಫ್ರೆಂಡ್ಸ್, ಆ್ಯಕ್ಚುಲಿ ನಿಶಾ, ನೀನು ತಿಂದಿದ್ಯಾ ನಾನು ಮಾಡಿರೋದನ್ನ? ನೀನು ಹೇಳು. ನೀನು ಹೇಳು ನಿಶಾ. ನಾನು ಅಡುಗೆ ದೀಸ್ 2 people targeting me. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಬಾ ಆಯ್ತು, ಬಾ ನೀನು ಸ್ವಲ್ಪ ಟೀ ಮಾಡ್ಬಾರಪ್ಪ ತಂಗಿಗೋಸ್ಕರ. ಪಪ್ಪ ಒಳ್ಳೆ ಹೆಂಡ್ರು ಸಿಗ್ಲಿ ನಿಮಗೆ. ನೋಡಿ, ಈ ಸ್ಟಿಲ್ ಸಿಂಗಲ್. ಎನಿಬಡಿ ಇಂಟ್ರೆಸ್ಟೆಡ್ ಟು ಮಿಂಗಲ್, ಪ್ಲೀಸ್ DM ಮದನ್ ಗೌಡ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮದನ್ 08046. I'm already committed. ಯಾರೋ ನಮ್ಮತ್ತಿಗೆ ಹೇಳಲ್ಲ? ಹೇಳಲ್ಲ? ಈಗ ಹೇಳ್ತಾ ಇದೀನಲ್ಲ, I'm already ನೋಡ್ತಾರೆ ಹಂಗಾರೆ ಈ ವಿಡಿಯೋನ ನಮ್ಮ ಅತ್ತಿಗೆ. ನೀವು ಯಾರೇ ಆಗಿದ್ರು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ನಾನೇ ನಿಮ್ಮ ಅತ್ತಿಗೆ ಅಂತ ಕಮೆಂಟ್ ಮಾಡಿಬಿಡಿ. ಸರಿ ದೇಸಾಯಿ, ನೋಡ್ರಿ ಎಷ್ಟು ಹಿಂಸೆ ಕೊಡ್ತಾವ್ರೆ. ಫಸ್ಟ್ ಓಕೆ, ಕವರ್ ಮದನ್ ಗೌಡ. ನೀ ಹುಟ್ಟಿ ಬಂದ ಶುಭದಿನವೇ ಹಬ್ಬ ಬಂದಿದ್ದು. ಇನ್ನೂ ಇಟ್ಕೊಳೋನೆ ಇಲ್ಲೇ. ನಾನು ನಿಶೆ ಕಟ್ಟಿದ್ದು ಇನ್ನೂ ಇಟ್ಟವನೆ. ಬಚ್ಚವದ ಇಲ್ಲಾಂದ್ರೆ ಕೊಲೆ ಆಗ್ಬಿಡ್ತಾ ಇದ್ದೆ. ಸರ್, ನನ್ನ ಚಿಕನ್ ಏನಾಯ್ತು ಅಂತ ತೋರಿಸ್ತೀನಿ ಬನ್ನಿ. ಸುಡ್ತೈತೆ. ಮದರ್ ಇಂಡಿಯಾ ಇಲ್ಲ, ಅದು ಇದೈತೆ. ಎಲ್ಲಿ ಅದಕ್ಕೆ ಸಿಗ್ತಾ ಇಲ್ಲ ಅಷ್ಟೇ. ಇಡ್ಕ್ಲಾ. ಹಾಂ, ಗೈಸ್, ನಾನು ಹೇಳಲ್ಲ, ಇದನ್ನೇನಾರು ನಾನು ನೀಟಾಗಿ ತೆಗ್ದಿರ್ಲಿಲ್ಲ ಅಂದಿದ್ರು ಇವರಿಬ್ರು ನನ್ನ ಹೆಂಗ್ ಆಡ್ಕೋತಿದ್ರು ಗೊತ್ತಾ? ನನಗೆ ಗೊತ್ತದು, ಇವ್ರುಗಳ ಬುದ್ಧಿ ಎಲ್ಲ ನನಗೆ ಗೊತ್ತು. ಅವಾಗಲೇ ತಗೋ ಎರಡೇ ಇರೋದು. ಸೊ ನೋಡಿ, ಇಲ್ಲಿ ನೀರು ಬಿಟ್ಕೊಂಡೈತೆ ನೋಡು. ಅದೆಲ್ಲ ಸ್ವಲ್ಪ ಫುಲ್ಲು ಇದಾಗಬೇಕು, ಎವಾಪ್ರೇಟ್ ಥರ ಆಗಿ ಹೀರ್ಕೋಬೇಕು ಚಿಕನ್. ಆವಾಗ ಬೆಂದಿದೆ ಅಂತ ಅರ್ಥ, ಚಿಕನ್ ಬೆಂದಿದೆ ಅಂತ ಅರ್ಥ. ಅಣ್ಣ, ಯಾಕೋ ಇಷ್ಟೊಂದು ಚಿಕನ್ ತಂದಿದ್ಯಾ? ಯಾರೋ ತಿಂತಾರೆ. ನಾನು ಸ್ವಲ್ಪ ತಂದಿದ್ಯೇನೋ ಅಂದ್ಕೊಂಡೆ. 1 kg ತಂದಿರ್ತೀಯೇನೋ ಅಂದ್ಕೊಂಡೆ. ಎಷ್ಟು kg ಐತಿದು? ಹಾಂ, ಎಷ್ಟು kg ಐತೆ? ಅಕ್ಷಯ್, ಹೋಗಪ್ಪ, ನಿಮ್ಮ ಮನೇಲಿರೋ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಬಂದ್ಬಿಡು. ಅಲ್ಲಿ ತೋರ್ಸಪ್ಪ, ನಮ್ಮ ಕಸಿನ್ ಅವರು ಅಕ್ಷಯ್ ಅಂತ. ಹೋಗು, ಆಂಟಿನೆಲ್ಲ ಕರ್ಕೊಂಬೋಗು ನಮ್ಮ ಮನೆಗೆ ಊಟಕ್ಕೆ. ಪೆಪ್ಪರ್ ಪೌಡರ್ ಇದೆ. ಆ್ಯಂಡ್ ಅದು ಏನು ಗೊತ್ತಾ, ಇನ್ನೊಂದು, ಈ ಮೆಣಸು ಜೀರಿಗೆನೆಲ್ಲ ರುಬ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಷ್ಟೆಲ್ಲ ಇವಾಗ ಪೇಷನ್ಸ್ ಇಲ್ಲ. ರಾತ್ರಿ ಆಯಿತು, ಊಟ ಮಾಡಬೇಕು. ಅಣ್ಣ, ಸ್ವಲ್ಪ ಸಿಮ್ಮಲ್ಲಿ ಇಡೋಣ. ಅಲ್ಲೂಡು ಪಾತ್ರೆ ನೋಡಿ ಹೆಂಗಾಯ್ತದು. ತೊಳಿತಾರೆ ಬಿಡಪ್ಪ. ಡೋಂಟ್ ವರಿ. ಗುರು, ಉಪ್ಪು ಹಾಕ್ಬಿಟ್ಟಿಯಾ? ಸಕ್ಕರೆ ಹಾಕು. ಕುಡಿಬೇಕು. ಚೆನ್ನಾಗೈತೆ. ಹಾಂ, ಐತೆ ಅನ್ಬೇಕು. ಆದ್ರೆ ನೋಡ್ಕೊಂಡಿರ್ತಾನೆ ಶಿಷ್ಯ, ಹೇಳ್ತಾ ಇಲ್ಲ ಅಷ್ಟೇ. ನನ್ನ ಹತ್ರ ಹೇಳ್ತಾನೆ ಬಂದು. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾನೆ ಅಲ್ವೇನಾ? ಈ ಮೂದೇವಿ ಮುಖಕ್ಕೆ ಯಾರು ಹೇಳ್ತಾರೆ? ಯಾಕೋ ಸುಂದರ ನೀನು, ಸುಂದರ ಅಂಗ ನೀನು. ಇವಾಗ ಕೆಲಸ ಅಂತ ನಾ ಈ ಥರ ಬಿಸಿಲಲ್ಲೇ ಇರ್ತಾನೆ. ಅದಕ್ಕೆ ಹಿಂಗೆ ಆಗ್ಬಿಟ್ಟವನೆ. ಯಾರೊಬ್ರು ಕೇಳಿದ್ರಲ್ಲ, ಇದೇ ಆನ್ಸರು. ಇದನ್ನ ಮಾಡಬೇಕು ಅಂದರೆ ಹೊಟ್ಟೆ ಪಾಡು. ನಮ್ಮ ಮನೆ ನೋಡ್ಕೊಳಕ್ಕೆ ಯಾರೂ ಇಲ್ಲ, ನಾನೊಬ್ಬ ಇದ್ದೀನಿ. ನಮ್ಮ ತಾಯಿ ಹ್ಯಾಂಡಿಕ್ಯಾಪ್ಟು.
ಅವ್ರಿಗಿನ್ನೂ 1,500 ರೂಪಾಯಿ ಪೆನ್ಷನ್ ಗೌರ್ಮೆಂಟ್ ಕಡೆಯಿಂದ ಬರೋದು ಮಾಡಿಸಿಲ್ಲ. ಮಾಡಿಸ್ಬೇಕು. ಹ್ಯಾಂಡಿಕ್ಯಾಪ್ಟು ಅಂತಂದ್ರೆ ಕೈ ಕಾಲೆಲ್ಲ ಚೆನ್ನಾಗೈತೆ, ಒಂದು ಸ್ವಲ್ಪ ಮಿದ್ಲು ಮಾತ್ರ ಒಂದು ಸ್ವಲ್ಪ ಅಬ್ನಾರ್ಮಲ್ ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಈಗ. ನಿಜ ಅನ್ಕೋಬಿಟ್ಟಿರ, ಸುಮ್ಮನೆ ಹೇಳ್ತವನವನು. ಆಮೇಲೆ ಅವರೆಲ್ಲ ಹೈಲಿ ಹೆಲ್ದಿ. ಮದರ್ ಇಂಡಿಯಾ ಕೈ ತೊಟ್ಟು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಟೀ ಮಾಡಿದ್ದಾನೆ, ಹೆಂಗೆ ಮಾಡಿದ್ದಾನೆ ಅಂತ ಇವಾಗ ಹೇಳ್ತೀನಿ. ಓಕೆ, ನೈಸ್, ಚೆನ್ನಾಗಿದೆ. 10 out of 10 ಚೆನ್ನಾಗಿ ಮಾಡಿದ್ದಾನೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾನೆ. ಇದು ಇನ್ನೊಂದು ಅಕ್ಷಯ್ ಅವ್ರಿಗೆ ಕೊಡ್ತೀನಿ. ಅಕ್ಷಯ್, ನೀವು ಹೇಳಿ.